ಇವರು ರವೀನಾ ಆಂಟಿ. ನಮ್ ಏರಿಯಾದಲ್ಲಿ ಎಲ್ಲ ಇಷ್ಟಪಡೋರು, ಫುಲ್ ಎಂಜಾಯಿಂಗ್ ಆಂಟಿ. ಇವ್ರ ಮನೆ ಹಿಂದೆ ಮುಂದೆ ಎಲ್ಲ ಹುಡುಗರ ಕ್ಯೂ ಯಾವಾಗ್ಲೂ ನಿಂತಿರುತ್ತೆ. ಇವ್ರಿಗಂತೂ ಖರ್ಚು ಜಾಸ್ತಿ, ಇವ್ರ ಗಂಡನಿಗೆ ಸಂಬಳ ತುಂಬಾ ಕಡಿಮೆ. ಇದೆಲ್ಲ ಹೇಗ್ ಸಾಧ್ಯ ಆಗುತ್ತೆ? ಅದಕ್ಕೆ ಆಂಟಿ ಏನ್ ಮಾಡಿದ್ರು ಅಂತಂದ್ರೆ ಹುಡುಗರ್ನೆಲ್ಲ ಪಟಾಯಿಸಕ್ ಶುರು ಮಾಡಿದ್ರು. ಅವ್ರಿಗೆಲ್ಲ ಲವ್ ಮಾಡ್ತೀನಿ ಅಂತ ಹೇಳಿ ಸುಳ್ಳಿನ ಲಾಲಿಪಾಪ್ ಕೊಡೋ ಶುರು ಮಾಡಿದ್ರು. ತಂಬೇಳೆ ಬೇಯಿಸ್ಕೊತಾ ಇದ್ರು. ಅಂದ್ರೆ ಎಲ್ರಿಂದನೂ ಚೆನ್ನಾಗಿ ವಸೂಲಿ ಮಾಡ್ತಾ ಇದ್ರು. ಹಲೋ. ಹಾ ಮೋನು, ಹೇಳು. ಏನು ಇಲ್ಲ ಡಾರ್ಲಿಂಗ್, ನಿನ್ ನೆನ್ಪಾಗ್ತಾ ಇತ್ತು. ಆಹಾ, ಯಾಕೆ ಹೇಳು? ಬರೀ ಸುಳ್ಳೆ ಹೇಳ್ತಾ ಇರ್ತೀಯ, ಆದ್ರೆ ನನ್ನ ಆಸೆ ಮಾತ್ರ ಪೂರ್ತಿ ಮಾಡ್ಲೇಬೇಡ ಅಲ್ವಾ? ಏನ್ ಹೀಗೆ ಹೇಳ್ತಾ ಇದ್ಯಾ? ನಾನು ಎಲ್ಲಾ ಆಸೆನೂ ಪೂರ್ತಿ ಮಾಡಿದೀನಿ. ಯಾವ ಆಸೆ ಉಳಿಸ್ಕೊಂಡಿದೀನಿ? ಮರ್ತ್ಬಿಟ್ಯಾ? ಹೇಳಿದ್ದಲ್ವಾ ನಾನೊಂದ್ ಡೈಮಂಡ್ ರಿಂಗ್ ಇಷ್ಟಪಟ್ಟಿದ್ದೆ ಅಂತ, ಮತ್ತೆ ಫೋಟೋನು ಕಳ್ಸಿದ್ದೆ. ಸಾರಿ ಡಾರ್ಲಿಂಗ್, ನಾಳೆನೆ ನಿನಗೆ ಅದನ್ನ ತಂದ್ಕೊಡ್ತೀನಿ. ನಾನೇ ಹೋಗಿ ನನ್ನ ಕೈಯಾರೆ ತಗೊಂಡ್ ಬರ್ತೀನಿ. ಸರಿ ಆಯ್ತು. ಸರಿ ಮೋನು, ನಿಮ್ಮಣ್ಣ ಕಾಲ್ ಮಾಡ್ತಾ ಇದ್ದಾರೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ, ಸರಿನಾ? ಬಾಯ್. ಹಲೋ ಹಲೋ ಹಲೋ. ಏನಂಟಿ ನೀವು ಇಷ್ಟೊಂದು ಬ್ಯುಸಿ ಆದ್ರೆ ಹೇಗೆ? ಅವಾಗ್ಲಿಂದ ಫೋನ್ ಮಾಡ್ತಿದ್ದೀನಿ. ಇವತ್ತು ನನ್ ನೆನ್ಪು ಯಾಕಾಗೋತಪ್ಪ? ಅಯ್ಯೋ ಆಂಟಿ, ನೆನಪು ಮಾಡ್ಕೊಳ್ಳೋದು ಯಾರನ್ನ ಹೇಳಿ? ಹೊರಗ್ನವ್ರನ್ನ ತಾನೆ. ನೀವಂತೂ ನಮ್ಮೋರಲ್ವಾ ಆಂಟಿ? ಹೌದಾ? ನೀವು ನಮ್ಮ ಮನೆಯವರಿದ್ದಾಗೆ. ನಿಮ್ಮನ್ನ ನೆನಪು ಮಾಡ್ಕೊಳ್ಳೋ ಪ್ರಶ್ನೆನೇ ಬರಲ್ಲ. ಅಂದಾಗೆ ನಾನು ಏನ್ ಯೋಚನೆ ಮಾಡ್ತಿದ್ದೆ ಅಂದ್ರೆ, ಇದುವರೆಗೂ ನಾವು ಬರೀ ಫೋನಲ್ಲೇ ಮಾತಾಡ್ತಾ ಇದೀವಿ, ಒಂದ್ಸಲಾನು ನಾವು ಮೀಟ್ ಮಾಡೇ ಇಲ್ಲ. ಹಂಗಾಗಿ ಏನ್ ಪ್ಲಾನ್ ನಿಮ್ದು ಇವತ್ತು? ಇವತ್ ಸಿಗೋಣ? ಹಾ ಆಯ್ತು, ಬಾ. ಮತ್ತೆ ಇಲ್ಲಿ ಕೇಳು, ಬರ್ತಾ ಏನಾದ್ರೂ ತಿನ್ನಕ್ ತಗೊಂಡ್ ಬಾ, ತುಂಬಾ ಹೊಟ್ಟೆ ಹಸುವಾಗ್ತಿದೆ, ಸರಿನಾ? ಸರಿ ಆಯ್ತು, ನನಗೂ ಕೂಡ ತುಂಬಾ ಹಸಿವಾಗ್ತಾ ಇದೆ. ಸರಿ, ಅಲ್ಲೇ ಬರ್ತೀನಿ, ಇಬ್ರು ಒಟ್ಟಿಗೆ ಹಸಿವು ತೀರ್ಸ್ಕೊಂಡ್ರಾಯ್ತು. ಸರಿ, ಬೇಗ ಬಾ. ಓಕೆ, ಬೇಗ ಬರ್ತೀನಿ. ಸರಿ, ಮತ್ತೆ ಒಂದು ಬಕ್ರ ಸಿಗಾಕೊಳ್ತು, ಬರ್ತಿದ್ದಾನೆ. ಹಲೋ, ಅರೆ ರಮೇಶ್, ಎಲ್ಲಿದ್ಯಾ? ಬರ್ತಾ ಇದೀನಿ ಆಂಟಿ. ಊಟ ಪ್ಯಾಕ್ ಮಾಡೋಷ್ಟ್ರಲ್ಲಿ ಸ್ವಲ್ಪ ಲೇಟ್ ಆಯ್ತಷ್ಟೇ. ಇನ್ನೇನ್ ಬಂದ್ಬಿಡ್ತೀನಿ, ಇನ್ನೊಂದ್ 2 ನಿಮಿಷ ಅಷ್ಟೇ. ನೀವು ಬಾಗ್ಲತ್ರನೇ ಇರಿ, ನಾನ್ ಬಂದ್ಬಿಡ್ತೀನಿ. ಬಿಸಿ ಪಾರ್ಸಲ್ ತರ್ತಾ ಇದೀನಿ. ನನಗನ್ಸತ್ತೆ ನೀವು ಊಟಕ್ಕಿಂತ ಜಾಸ್ತಿ ನನಗೋಸ್ಕರನೇ ಕಾಯ್ತಿದ್ದೀರಾ ಅಂತ. ನಾನ್ ನಿನ್ಗೋಸ್ಕರ ಏನ್ ಕಾಯ್ತಿಲ್ಲ, ನನಗ್ ತುಂಬಾ ಹಸುವಾಗ್ತಾ ಇದೆ. ನಿನಗ್ ಊಟ ತರಕ್ ಹೇಳಿದ್ನಲ್ಲ. ಆಯ್ತು ಆಂಟಿ, ಬರ್ತಾ ಇದೀನಿ, ಬೇಗ ಬಂದ್ ಬಾಗಲ್ ತೆಗೀರಿ. ಓಕೆ. ತಗೊಳ್ಳಿ ಇದನ್ನ, ನಿಮ್ಗೋಸ್ಕರ ತಂದಿರೋ ಊಟ. ಬಿಸಿಯಾಗಿರ್ಬೇಕಾದ್ರೆ ತಿನ್ಬೋಣ ಬನ್ನಿ. ತುಂಬಾನೇ ಹಸುವಾಗ್ತಾ ಇದೆ, ನನ್ ಬಾಗ್ಲು ಕ್ಲೋಸ್ ಮಾಡ್ತೀನಿ. ಅರೆ ಆರಾಮಾಗಿ ತಿನ್ನಿ, ಬಿಸಿ ಇದೆ, ಆಮೇಲೆ ನಾಲ್ಗೆ ಸುಟ್ಕೋತೀರಾ ಅಷ್ಟೇ. ತುಂಬಾ ಆರಾಮಾಗಿ ತಿನ್ನಿ, ಹಸ್ವಾಗಿದೆ. ಅರ್ಜೆಂಟ್ ಇಲ್ಲ. ವಾವ್, ತುಂಬಾ ಟೇಸ್ಟಿ ಆಗಿದೆ. ನೀನೇ ಮಾಡಿದ್ದಾ? ಇಲ್ಲ, ನನ್ನ ಅಣ್ಣಂದ್ ರೆಸ್ಟೋರೆಂಟ್ ಇದೆ, ನನ್ನ ಕಸಿನ್ ಬ್ರದರ್ದು, ಅಲ್ಲಿಂದಾನೇ ತಂದಿದ್ದು. ತುಂಬಾನೇ ರುಚಿಯಾಗಿರುತ್ತೆ ಅಲ್ಲಿ. ನನಗೆ ಊಟ ಡೈಲಿ ತಿನ್ಬೇಕು ಅಂತ ಅನ್ನಿಸ್ತಿದೆ. ಖಂಡಿತ, ನನಗೆ ಹೇಳಿ, ನಾನ್ ಪಾರ್ಸಲ್ ಮಾಡಿಸ್ತೀನಿ ನಿಮ್ಗೋಸ್ಕರ ದಿನಾಗ್ಲೂ. ಚೆನ್ನಾಗಿರುತ್ತೆ. ಇವತ್ ನೀವು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಹಾ, ರೆಡ್ ಕಲರ್ ಸೀರೆ ನಿಮಗ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಹಾ, ನೀನು ಹಾಕೋ. ತಮಾಷೆ ಮಾಡ್ದೆ. ನಾನ್ ಫೋನ್ ಮಾಡಿದಾಗ ನಿಮ್ ಫೋನ್ ಬಿಸಿ ಬರ್ತಾ ಇತ್ತಲ್ಲ, ಹಾ, ಯಾರ ನೀನು ಫೋನಲ್ಲಿ? ದುಡ್ಡು ಕೊಟ್ಟು ರೀಚಾರ್ಜ್ ಮಾಡ್ಸಿದೀನಿ ಬಿಸಿ ಬರ್ಲಿ ಅಂತ. ತಮಾಷೆ ಮಾಡ್ದೆ. ನೀವ್ ತಮಾಷೆ ಸ್ವಲ್ಪ ಜಾಸ್ತಿನೇ ಮಾಡ್ತೀರಾ. ಇಷ್ಟೊಂದು ತಮಾಷೆ ಮಾಡಿದ್ರೆ ಮುಂದಕ್ಕೆ ಏನಾರು ತೊಂದರೆ ಆದ್ರೂ ಆಗ್ಬೋದು. ಹುಷಾರಾಗಿರ್ಬೇಕಾಗತ್ತೆ ನೀವು. ಊಟ ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಅರೆ ಯು. ನೀವಂತೂ ಎಷ್ಟು ಬೇಗ ತಿಂದು ಮುಗಿಸ್ಬಿಟ್ರಿ ಅಲ್ವಾ?
ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಊಟ ಇಷ್ಟ ಆಯ್ತು ಅನ್ಸತ್ತಲ್ಲ? ತುಂಬಾ. ನನ್ಗೀಗ ಊಟ ಆದ್ಮೇಲೆ ನಿದ್ದೆ ಬರ್ತಾ ಇದೆ. ನಾನ್ ಮಲ್ಗಕ್ ಹೋಗ್ತಾ ಇದೀನಿ, ನೀನ್ ಲೂಟಿ ಮಾಡ್ಬೇಡ. ಏನಪ್ಪ ಇದು, ನಾನು ಇನ್ನ ತಿಂದೆ ಮುಗಿಸಿಲ್ಲ ಆಗ್ಲೇ ಅವ್ರು ಮಲ್ಗ ಕೊಟ್ಟೋದ್ರು. ಸರಿ ಆಯ್ತು, ಇದಕ್ ನಾನು ಸರಿಯಾದ ಪಾಠ ಕಲಿಸ್ತೀನಿ. ಏ ರಮೇಶ್, ಹ್ಮ್ ಎದ್ದೇಳು. ನಿಜ ಹೇಳು, ನೀನು ನನಗೆ ಊಟದಲ್ಲಿ ಏನ್ ಹಾಕಿದ್ದೆ? ಏನ್ ಮಾಡ್ದೆ ನನ್ಗೆ ನೀನು? ಏನಾಯ್ತು ನಿಮ್ಗಿವಾಗ? ನಿಮ್ ಡ್ರಿಂಕಲ್ಲಿ ಒಂದೆರಡು ನಿದ್ದೆ ಮಾತ್ರೆ ಹಾಕಿದ್ದೆ ಅಷ್ಟೇ ನಾನು. ಆದ್ರಿಂದಾನೇ ನಾನು ನಿಮ್ಮನ್ನು ಚೆನ್ನಾಗಿ ಎಂಜಾಯ್ ಮಾಡೋಕ್ಕಾಗಿದ್ದು. ಅದು ಅಲ್ಲದೆ ನಿಮ್ಮ ಮೇಲೆ ಬಹಳ ದಿನದಿಂದ ಖರ್ಚು ಬೇರೆ ಮಾಡ್ತಾ ಇದ್ದೆ ನಾನು. ಅದೆಲ್ಲ ವಸೂಲಿ ಆಗ್ಬೇಕಾಗಿತ್ತಲ್ವಾ? ಯು ಬಾಸ್ಟರ್ಡ್, ಈಗಿದ್ದೀಗ್ಲೇ ಎಲ್ಲಿಂದ ಹೊಟ್ಟೋಗು, ಹೋಗು. ಹಾ ಸರಿ ಸರಿ ಹೋಗ್ತೀನಿ. ಆದ್ರೆ ಅದಕ್ಕೆ ಮುಂಚೆ ನೀವು ಈ ವಿಡಿಯೋ ಒಂದ್ಸಲಿ ನೋಡಿದ್ರೆ ಒಳ್ಳೇದು, ಯಾಕಂದ್ರೆ ಪ್ರತಿ ಸಲ ಬರ್ಬೇಕಲ್ವಾ ನಾನು. ಹೊಟ್ಟೋಗಿಲ್ಲಿಂದ. ಮೊಬೈಲ್ ಎಸೆಯೋದ್ರಿಂದ ಏನೂ ಆಗಲ್ಲ. ಈ ಎಲ್ಲ ಫೋಟೋಗಳು ವಿಡಿಯೋಗಳು ನನ್ನ ಹತ್ರ ಸೇಫ್ ಆಗಿರತ್ತೆ. ಸರಿ ಆಯ್ತು, ಹಾಗಾದ್ರೆ ನಾನು ಇನ್ನು ಹೊರಡ್ತೀನಿ. ಆದಷ್ಟು ಬೇಗ ಮತ್ತೆ ಸಿಗೋಣ.